ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ. ಕರ್ತನು ತಾನೇ ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ ಈ ದಿನ ನಮ್ಮ ವಾಕ್ಯ ಧ್ಯಾನಕ್ಕೋಸ್ಕರ ನಾವು ಆರಿಸಿಕೊಂಡಿರುವ ವಾಕ್ಯ ಭಾಗ ದೇವರ ಬಲ. ದೇವರ ಬಲ, ದೇವರ ಶಕ್ತಿ. ದೇವಾದಿ ದೇವನು ರಾಜಾದಿರಾಜನು ಆಗಿರುವಂಥ ಆ ದೇವರ ಬಲದ ಕುರಿತು ನಾವು ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುವ. ನಮ್ಮ ಕರ್ತನು ಅದ್ಭುತನಾಗಿರುವಂಥ ದೇವರಾಗಿದ್ದಾನೆ. ಆತನು ಮಹಿಮೆ ಉಳ್ಳಂಥ ದೇವರಾಗಿದ್ದಾನೆ. ಆತನು ರಾಜಾದಿ ರಾಜನಾಗಿದ್ದಾನೆ. ಸೊ ಆತನ ಬಲವನ್ನು ನಾವು ಕೇಳಿಕೊಳ್ಳುವಂಥದ್ದು, ಆತನ ಬಲದಿಂದ ತುಂಬಿಸಲ್ಪಡುವಂಥದ್ದು, ಆತನ ಶಕ್ತಿಯಿಂದ ತುಂಬಿಸಲ್ಪಡುವಂಥದ್ದು ನಮ್ಮ ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾದದ್ದಾಗಿದೆ. ಏಕೆ ಎಂಬುದಾಗಿ ನೋಡೋದಾದರೆ, ದೇವರ ಬಲ ಒಬ್ಬ ವ್ಯಕ್ತಿಯ ಮೇಲೆ ಬರುವಾಗ ಅವನ ಬಲಹೀನತೆಗಳು ನೀಗಿಸಲ್ಪಟ್ಟು ದೇವರ ಬಲದಿಂದ ಅವನು ತುಂಬಿಸಲ್ಪಡ್ತಾನೆ. ದೇವರ ಬಲದಿಂದ ಅವನು ತುಂಬಿಸಲ್ಪಟ್ಟ ನಂತರವಾಗಿ ಅವನ ಬಲಹೀನತೆಗಳು ಮಾರ್ಪಟ್ಟು ಆ ವ್ಯಕ್ತಿ ಚಲಿಸುವಾಗ, ಆ ದೇವ ಮನುಷ್ಯನು ಚಲಿಸುವಾಗ ದೇವರ ಬಲದೊಂದಿಗೆ ಆತನು ಚಲಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿವಸ ನಾನು ಮತ್ತು ನೀವು ಸಹ ದೇವರ ಬಲದಿಂದ ನಾವು ತುಂಬಿಸಲ್ಪಟ್ಟು ನಾವು ಚಲಿಸುವಾಗ ಕರ್ತನ ಅದ್ಭುತವಾದಂಥ ಕಾರ್ಯಗಳನ್ನು ನಾವು ನೋಡುವವರಾಗಿದ್ದೇವೆ. ಈಗಲೂ ನಾವು ವಾಕ್ಯವನ್ನು ನಾವು ಧ್ಯಾನ ಮಾಡುವ ಈ ಒಂದು ಸಮಯದಲ್ಲಿ ನಮ್ಮ ವಾಕ್ಯ ಧ್ಯಾನಕ್ಕೋಸ್ಕರ ನಾವು ತೆಗೆದುಕೊಳ್ಳುವಂಥ ವಾಕ್ಯ ಭಾಗ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ಅದರ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ಅದರ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಸೊ ಈ ಒಂದು ವಾಕ್ಯ ಭಾಗ ಈ ರೀತಿ ಹೇಳುತ್ತದೆ, ದೇವರಾತ್ಮನ ಬಲ ನಮ್ಮ ಮೇಲೆ ಬರುವಾಗ, ದೇವರ ಪವಿತ್ರಾತ್ಮನ ಬಲದಿಂದ ನಾವು ಆವರಿಸಲ್ಪಡುವಾಗ, ಒಬ್ಬ ದೇವ ಮನುಷ್ಯ ದೇವರ ಬಲದಿಂದ, ಪವಿತ್ರಾತ್ಮನ ಬಲದಿಂದ ಆವರಿಸಲ್ಪಡುವಾಗ ಆ ವ್ಯಕ್ತಿ ಏನಾಗುತ್ತಾನೆ ಎಂಬುದಾಗಿ ನೋಡೋದಾದರೆ, ಮೊದಲನೇದಾಗಿ ಆತನ ಬಲಹೀನತೆಯಿಂದ ಆತನು ಹೊರಗೆ ಬರುತ್ತಾನೆ. ಸೊ ಅದು ಯಾವುದೇ ವಿಧವಾದ ಬಲಹೀನತೆಗಳಾಗಿರ್ಬೋದು, ಶರೀರದ ಬಲಹೀನತೆಗಳಾಗಿರ್ಬೋದು, ಅಥವಾ ಯಾವುದೇ ವ್ಯಾಧಿ, ಯಾವುದೇ ರೋಗ, ಯಾವುದೇ ದುಃಖಗಳಾಗಿರ್ಬೋದು, ಅಥವಾ ನಿಮ್ಮ ಜೀವಿತದ ಯಾವುದೇ ವಿಧವಾದಂಥ ಸಂಗತಿಗಳಾಗಿರ್ಬೋದು, ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ಆತನು ಅವುಗಳೆಲ್ಲವುಗಳಿಂದ, ನಿಮ್ಮ ಬಲಹೀನತೆಯಿಂದ ದೇವರು ತನ್ನ ಬಲದೊಂದಿಗೆ ಬಿಡಿಸ್ತಾನೆ. ಹಲ್ಲೆಲೂಯಾ. ಸೊ ದೇವರ ಬಲದೊಂದಿಗೆ ಆತನು ಉಪಯೋಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ, ದೇವರ ಬಲ ನಮ್ಮ ಮೇಲೆ ಬಂದ ತಕ್ಷಣ ನಾವು ಬದಲಾಗುತ್ತೇವೆ. ನಮ್ಮ ನೋಟವು ಬದಲಾಗುತ್ತದೆ, ನಮ್ಮ ಯೋಚನೆಗಳು ಬದಲಾಗುತ್ತದೆ, ನಮ್ಮ ಶರೀರ ಬದಲಾಗುತ್ತದೆ. ಬದಲಾದ ನಂತರವಾಗಿ ನಾವು ಮಾಡುವ ಕಾರ್ಯಗಳು ಏನೆಂಬುದಾಗಿ ನೋಡೋದಾದರೆ, ದೇವರ ಆತ್ಮನ ಬಲದಿಂದ ನಾವು ತುಂಬಿಸಲ್ಪಡುವಾಗ ಆ ದೇವರ ಆತ್ಮನ ಅಭಿಷೇಕ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಅದಾದ ನಂತರವಾಗಿ ನಾನು ಮತ್ತು ನೀವು ಯೆರೂಸಲೇಮು, ಯೂದಾಯ, ಸಮಾರ್ಯ, ಲೋಕದ ಕಟ್ಟಕಡೆಗಳವರೆಗೆ ಕ್ರಿಸ್ತನ ನಾಮವನ್ನು ಸಾರುತ್ತೇವೆ, ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಿಲ್ಲುತ್ತೇವೆ. ಅದರರ್ಥ ಲೋಕಕ್ಕೆ ನಾವು ಸಾಕ್ಷಿಗಳಾಗಿ ನಾವು ನಿಲ್ಲುತ್ತೇವೆ. ಯಾವುದೆಲ್ಲ ಸಾಕ್ಷಿಗಳು ಎಂಬುದಾಗಿ ನೋಡೋದಾದರೆ, ಯಾವ ಬಲಹೀನತೆಗಳು ನಮ್ಮನ್ನು ಹಿಡಿದುಕೊಂಡಿತ್ತು ಅವುಗಳ ಎದುರಿನಲ್ಲಿ ನಾವು ಜಯಶಾಲಿಗಳಾಗಿ ನಾವು ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ, ಜಯದೊಂದಿಗೆ ಮುಂದೆ ಹೋಗೋದಕ್ಕೆ ಸಾಧ್ಯವಾಗುತ್ತದೆ.
ದೇವರ ಮಾತುಗಳು ನೀವು ಮಾತನಾಡುತ್ತೀರಿ, ದೇವರ ಮಹಿಮೆಯನ್ನು ನೀವು ಮಾತನಾಡುತ್ತೀರಿ, ದೇವರ ಶಕ್ತಿಯನ್ನು ಮಾತನಾಡುತ್ತೀರಿ, ದೇವರ ಬಲದಿಂದ ನೀವು ತುಂಬಿಸಲ್ಪಡುತ್ತೀರಿ. ನೀವು ಹೋಗುವಾಗ, ಬರುವಾಗ, ಕೂತಾಗ, ನಿಂತಾಗ, ಆ ದಿನದಲ್ಲಿ ಚಲಿಸುವಾಗ ದೇವರ ಬಲ, ದೇವರ ಬಲ, ಕೆಲಸಕ್ಕೆ ಹೋಗುವಾಗ ದೇವರ ಬಲವನ್ನೇ ಮಾತನಾಡುತ್ತೀರಿ. ದೇವರ ಬಲದಿಂದ ತುಂಬಿಸಲ್ಪಟ್ಟವರಾಗಿ ನೀವು ನೋಡುತ್ತೀರಿ, ದೇವರ ಬಲದಿಂದ ತುಂಬಿಸಲ್ಪಟ್ಟವರಾಗಿ ನೀವು ಯೋಚನೆ ಮಾಡುತ್ತೀರಿ. ಹಲ್ಲೆಲೂಯಾ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿ, ಕರ್ತನ ಬಲ ನಿಮ್ಮ ಮೇಲೆ ಬರುವಾಗ ನೀವು ಸಾಧಾರಣವಾದ ವ್ಯಕ್ತಿಗಳಾಗಿರುವುದಿಲ್ಲ. ನಿಮ್ಮ ಜೀವಿತವನ್ನು ದೇವರು ಅತ್ಯದ್ಭುತವಾದಂಥ ರೀತಿಯಲ್ಲಿ ಆತನು ಬದಲಾಯಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸೊ ಆದ ಕಾರಣವಾಗಿ ಕರ್ತನ ಬಲದೊಂದಿಗೆ ನಾವು ತುಂಬಿಸಲ್ಪಡಬೇಕು. ಅದೇ ರೀತಿಯಾಗಿ ಎಫೆಸ ಬರೆದ ಪತ್ರಿಕೆ ಎಫೆಸದವರಿಗೆ 6ನೇ ಅಧ್ಯಾಯದ 10ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂಬುದಾಗಿ. ಸೊ ದೇವರ ಶಕ್ತಿ ನಿಮ್ಮ ಮೇಲೆ ಬರುವಾಗ ನಿಮ್ಮ ಆತ್ಮ ಬಲ ಹೊಂದುತ್ತದೆ, ನಿಮ್ಮ ಶರೀರ ಬಲ ಹೊಂದುತ್ತದೆ, ನಿಮ್ಮ ಶರೀರದಲ್ಲಿ ಹೊಸ ಬಲ ಇಳಿದು ಬರ್ತದೆ, ಹೊಸ ಮಹಿಮೆ ಇಳಿದು ಬರ್ತದೆ, ಕರ್ತನ ಹೊಸ ಶಕ್ತಿ ಇಳಿದು ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ಸತ್ಯವೇದವನ್ನು ತಿರುಗಿಸುವುದು ಆದರೆ ಇಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ. 8ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರು ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಯಾವ ದೇವರಾತ್ಮನ ಬಲ ನಿಮ್ಮ ಮೇಲೆ ಬರುತ್ತದೋ, ಯಾವಾಗ ದೇವರಾತ್ಮನ ಬಲ ನಿಮ್ಮ ಮೇಲೆ ಬರುತ್ತದೋ, ಈ ದೇವರಾತ್ಮನು ಸಾಧಾರಣವಾದಂಥ ಶಕ್ತಿಯನ್ನು ಹೊಂದಿದವನಲ್ಲ, ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದಂಥ ದೇವರಾತ್ಮನು, ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿ ಕ್ರಿಸ್ತನ ಶರೀರಕ್ಕೆ ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಟ್ಟು, ಗಾಯಗಳನ್ನು ಕಟ್ಟಿ, ಚರ್ಮವನ್ನು ಹೊಸತು ಮಾಡಿ, ಮಹಿಮೆಯ ಶರೀರವನ್ನಾಗಿ ಮಾಡಿದಂಥ ದೇವರಾತ್ಮನ ಶಕ್ತಿ, ದೇವರಾತ್ಮನ ಬಲ ನಿಮ್ಮ ಮೇಲೆ ಬರುವಾಗ ನೀವು ಸಹ ನಿಮ್ಮ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದಿಕೊಳ್ಳುತ್ತೀರಿ, ಹೊಸ ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರಿ, ಹೊಸ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರಿ. ಆದ ಕಾರಣ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಈ ರೀತಿಯಾಗಿ ಸತ್ಯವೇದ ಹೇಳುತ್ತದೆ. ಯೆಶಾಯನ ಪ್ರವಾದನ ಗ್ರಂಥ ಅದರಲ್ಲಿ ನಾವು ವಾಕ್ಯವನ್ನು ನಾವು ತೆಗೆದು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 40:31 ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರ ಬಲ ನಿಮ್ಮ ಮೇಲೆ ಬರುವಾಗ ನೀವು ಯೆಹೋವನನ್ನು ನಿರೀಕ್ಷಿಸುವಂಥ ನಿಮ್ಮ ಜೀವಿತದಲ್ಲಿ ಹೊಸ ಬಲ ಬರುತ್ತೆ, ಹೊಸ ಶಕ್ತಿಯಿಂದ ತುಂಬಿಸಲ್ಪಡ್ತೀರಿ. ನೀವು ಓಡಿದರೂ ನೀವು ದಣಿಯೋದಿಲ್ಲ, ನಡೆದು ನೀವು ಬಳಲುವುದಿಲ್ಲ. ಆ ರೀತಿಯಾಗಿ ದೇವರು ತನ್ನ ಶಕ್ತಿಯಿಂದ ಬಲದಿಂದ ನಿಮ್ಮನ್ನು ತುಂಬಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ದೇವರ ಬಲ ನಿಮ್ಮ ಮೇಲೆ ಬರುವಾಗ ನಿಮ್ಮ ಜೀವಿತದಲ್ಲಿ ದೇವರ ಶಕ್ತಿ ಚಲಿಸುವಂಥದ್ದಾಗಿದೆ. ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ, ಆತನ ಬಲದಿಂದ ತುಂಬಿಸಲ್ಪಡಿರಿ, ಆತನ ಮಹಿಮೆಯಿಂದ ನೀವು ಮುಂದೆ ಸಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.